ವಿದ್ಯಾರ್ಥಿಗಳೇ, 4 ಅಂಕಗಳ ಈ ವಿಡಿಯೋ ಸರಣಿಯ ಮುಂದಿನ ಭಾಗ 8ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು 4 ಅಂಕಕ್ಕೆ ಬರತಕ್ಕಂಥ ಸಂಭಾವ್ಯ ಪ್ರಶ್ನೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ಪ್ರಶ್ನೆಯನ್ನು ನೋಡೋಣ. ಕೇಂದ್ರಗಳ ನಡುವಿನ ಅಂತರ 9 ಸೆಂಟಿಮೀಟರ್ ಇರುವಂತೆ 3.5 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ತ್ರಿಜ್ಯಗಳುಳ್ಳ 2 ವೃತ್ತಗಳನ್ನು ಎಳೆದು ಅವುಗಳಿಗೆ ಒಂದು ಜೊತೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳನ್ನು ಎಳೆಯಿರಿ. ಇದು ಪರೀಕ್ಷೆ ಕೇಳತಕ್ಕಂಥ ಒಂದು ಸಂಭಾವ್ಯ ಪ್ರಶ್ನೆ. ಒಂದೋ ನೇರ ಸಾಮಾನ್ಯ ಸ್ಪರ್ಶಕ ಇರುತ್ತೆ ಅಥವಾ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ. ಇವೆರಡರಲ್ಲಿ ಒಂದು 4 ಅಂಕಕ್ಕೆ ಖಂಡಿತವಾಗಿಯೂ ಕೇಳಬಹುದಾದಂತಹ ಪ್ರಶ್ನೆ ಹಾಗೂ ಸುಲಭದಲ್ಲಿ ಪಡೆಯಬಹುದಾದಂತಹ ಅಂಕಗಳನ್ನು ಪಡೆಯಬಹುದಾದಂತಹ ಪ್ರಶ್ನೆ. ಇದನ್ನು ಮಾಡುವ ಹಂತಗಳನ್ನು ನೋಡ್ಕೊಳ್ಳೋಣ. ಇಲ್ಲಿ ಗಮನಿಸಬೇಕಾದ ಕೇಂದ್ರಗಳ ನಡುವಿನ ಅಂತರ 9 ಸೆಂಟಿಮೀಟರ್ ಮತ್ತು ತ್ರಿಜ್ಯಗಳು 3.5 ಮತ್ತು 2 ಸೆಂಟಿಮೀಟರ್. ಈಗ ಕೇಂದ್ರಗಳ ಅಂತರವು AB ಸಮ 9 ಸೆಂಟಿಮೀಟರ್ ಇರುವಂತೆ ಒಂದು ಗೆರೆಯನ್ನು ಎಳೆಯೋಣ, ABಯನ್ನು ಎಳೆಯೋಣ. ಎ ಬಿಂದುವಿನಲ್ಲಿ ಕ್ಯಾಪಿಟಲ್ ಅಂದರೆ ದೊಡ್ಡ ತ್ರಿಜ್ಯದ ವೃತ್ತ 3.5 ಸೆಂಟಿಮೀಟರ್ ಇರುವಂತೆ ಒಂದು ವೃತ್ತವನ್ನು ಎಳೆಯೋಣ. ಇನ್ನು ಬಿ ಬಿಂದುವಿನಲ್ಲಿ ಚಿಕ್ಕ ತ್ರಿಜ್ಯದ ವೃತ್ತ 2 ಸೆಂಟಿಮೀಟರ್ ಸ್ಮಾಲ್ ಆರ್ ಅಂತ ತೆಗೆದುಕೊಳ್ಳೋಣ. ಅದನ್ನು ಬಿ ಬಿಂದುವಿನಲ್ಲಿ ಎಳೆಯೋಣ. ಇದು 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ. ಎ ಬಿಂದುವಿನಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ, ಬಿ ಬಿಂದುವಿನಲ್ಲಿ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ. ಈಗ ನಾವು ಈ ಎರಡು ವೃತ್ತದ ತ್ರಿಜ್ಯಗಳ ಮೊತ್ತವನ್ನು ಮಾಡಬೇಕು. ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ನ ಕೂಡಿಸಬೇಕು. 5.5 ಸೆಂಟಿಮೀಟರ್ ಸಿಗುತ್ತೆ. ಈ 5.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ಎ ಬಿಂದುವಿನಲ್ಲಿ ಎಳಿಬೇಕು. ಅದು ಕೆಂಪು ಬಣ್ಣದಲ್ಲಿ ಎಳೆಯಲಾಗಿದೆ ಹಾಗೂ ಇದು ಎ ಬಿಂದುವಿನಲ್ಲಿ ಇರತಕ್ಕಂತಹ ತ್ರಿಜ್ಯ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಹೊರಭಾಗದಲ್ಲಿ ಬರುತ್ತದೆ. ನೇರ ಸಾಮಾನ್ಯ ಸ್ಪರ್ಶಕದಲ್ಲಾದರೆ ಇದೇ ವೃತ್ತ ವ್ಯತ್ಯಾಸವನ್ನು ನಾವು ಮಾಡ್ತೀವಿ, ಅದು ಒಳಗಡೆ ಬರುತ್ತದೆ. ಈಗ ನಾವು ಎ ಬಿಯ ಅರ್ಧಕ್ಕಿಂತ ಹೆಚ್ಚು, ಅರ್ಧ ಅಂದರೆ 4.5, ಅದಕ್ಕಿಂತ ಹೆಚ್ಚು 6, 7 ಎಷ್ಟು ಬೇಕೇ ತೆಗೆದುಕೊಳ್ಬೋದು ಅಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 2 ಮೇಲೆ ಮತ್ತು ಕೆಳಗೆ 2 ಕಂಸಗಳನ್ನು ಎಳಿಬೇಕು. ಈ ಥರ ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅದೇ ತ್ರಿಜ್ಯ, ಯಾವುದೇ ಕಾರಣಕ್ಕೆ ತ್ರಿಜ್ಯ ಬದಲಾಯಿಸಬಾರ್ದು. ಬಿ ಯನ್ನು ಕೇಂದ್ರವಾಗಿಟ್ಟುಕೊಂಡು ಆ ಕಂಸಗಳನ್ನು ಕತ್ತರಿಸುವ ಹಾಗೆ ಮತ್ತೆರಡು ಕಂಸಗಳನ್ನು ಎಳಿಬೇಕು, ಪರಸ್ಪರ ಛೇದಿಸುವಂತೆ. ಈ ಛೇದಿಸುವ ಬಿಂದುವಿನ ಮೂಲಕ ಹಾದು ಹೋಗುವಾಗೆ ನಾವು ಒಂದು ರೇಖೆಯನ್ನು ಎಳಿಬೇಕು. ಅದು ಎ ಬಿಯನ್ನು ಮಧ್ಯಬಿಂದುವಿನಲ್ಲಿ ಕತ್ತರಿಸುತ್ತದೆ, ಅಂದರೆ ಅರ್ಧಿಸುತ್ತದೆ. ಅದಕ್ಕೆ ಡಿ ಎಂದು ಆ ಬಿಂದುವಿಗೆ ಹೆಸರಿಸುತ್ತದೆ. ಡಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈಗ ನಾವು ಒಂದು ವೃತ್ತವನ್ನು ಎಳಿಬೇಕು. ಅದು ಎ ಮತ್ತು ಬಿ ಬಿಂದುಗಳ ಮೂಲಕ ಹಾದು ಹೋಗಲೇಬೇಕು, ಯಾಕೆಂದರೆ ಇದು ಮಧ್ಯ ಬಿಂದು ಆದರೆ ಹಾದು ಹೋಗುವಂತೆ ಈ ವೃತ್ತವನ್ನು ಎಳಿಬೇಕು. ಈಗ ಎಳೆದಂತಹ ಈ ವೃತ್ತ ನಾವು ಹೊರಗಡೆ ಮೊತ್ತದಷ್ಟು ದೊಡ್ಡ ವೃತ್ತವನ್ನು ಕೆಂಪು ಬಣ್ಣದಲ್ಲಿ ಎಳೆದಿದ್ದೀವಲ್ವ, ಅದನ್ನು 2 ಬಿಂದುಗಳಲ್ಲಿ ಕತ್ತರಿಸುತ್ತದೆ. ಆ ಬಿಂದುವನ್ನು ಹೆಸರಿಸೋಣ. ಒಂದನ್ನು ಕೆ ಅಂತ ಹೆಸರಿಸೋಣ, ಒಂದು ಬಿಂದುವನ್ನು. ಕೆಳಗಡೆ ನಾವು ಎಲ್ ಅಂತ ಹೆಸರಿಸೋಣ. ಮುಂದೆ ನಾವು ಕೆ ಮತ್ತು ಎಲ್ಗಳನ್ನು ಎ ಮತ್ತು ಬಿಗಳಿಗೆ ಜೋಡಿಸುವಂತಹ ಕೆಲಸ ಮಾಡಬೇಕು. ಎ ಯನ್ನು ಕೆಗೆ ಜೋಡಿಸಬೇಕು ಹಾಗೂ ಎ ಯನ್ನು ಅದು ನಮ್ಮ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸುತ್ತದೆ. ಆ ಬಿಂದುವಿಗೆ ಎಂ ಎಂದು ಹೆಸರಿಸಬೇಕು, ನೆನಪಿಟ್ಕೋಬೇಕು. ಈ ಬಿಂದುವನ್ನು ಎಂ ಎಂದು ಹೆಸರಿಸಬೇಕು. ಎ ಯನ್ನು ಎಲ್ಗೆ ಸೇರಿಸೋಣ. ಇದು ಕೂಡ ಈ ವೃತ್ತವನ್ನು ಒಂದು ಬಿಂದುವಿನಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸುತ್ತದೆ. ಅಲ್ಲಿಗೆ ನಾವು ಎನ್ ಎಂದು ಹೆಸರಿಸೋಣ. ನೇರ ಸಾಮಾನ್ಯ ಸ್ಪರ್ಶಕದಲ್ಲಿ ಮತ್ತು ಇದಕ್ಕೆ ವ್ಯತ್ಯಾಸ ಗಮನಿಸಿ. ಅಲ್ಲಿ ಎಂ ಮತ್ತು ಎನ್ಗಳು ಹೊರಬಿಂದುಗಳಾಗಿದ್ದು ಕೆ ಮತ್ತು ಎಲ್ಗಳು ಒಳಗಡೆಯ ವೃತ್ತಕ್ಕಿದ್ದು. ಇಲ್ಲಿ ಎಂ ಮತ್ತು ಎನ್ಗಳು ಒಳಗಡೆಯ ವೃತ್ತಕ್ಕೆ ಬರ್ತಾ ಇದೆ, ಕೆ ಮತ್ತು ಎಲ್ ಹೊರಗಡೆಯ ವೃತ್ತಕ್ಕೆ ಬರ್ತಾ ಇದೆ. ಮುಂದೆ ನಾವು ಕೆ ಯನ್ನು ಬಿಗೆ ಸೇರಿಸಬೇಕು. ಅದೇ ಥರ ಎಲ್ ಅನ್ನು ಕೂಡ ನಾವು ಬಿಗೆ ಸೇರಿಸಬೇಕು. ನಮ್ಮ ಮುಂದಿನ ಹಂತ, ಈಗ ಕೆ ಬಿ ಎಷ್ಟು ಉದ್ದ ಇದೆ ಅಂತ ನೋಡಬೇಕು. ಕೈವಾರದ ಸಹಾಯದಿಂದಲೂ ನೋಡಬಹುದು, ಸ್ಕೇಲ್ ಸಹಾಯದಿಂದಲೂ ನೋಡಬಹುದು. ಅಷ್ಟೇ ಉದ್ದವನ್ನು ಎಂ ಬಿಂದುವಿನಲ್ಲಿ ಇಟ್ಟು ಈ ಬಿಂದು ಚಿಕ್ಕ ವೃತ್ತಕ್ಕೆ ಸ್ಪರ್ಶಕ ಆಗುವಂತೆ ಒಂದು ರೇಖೆಯನ್ನು ಎಳಿಬೇಕು. ಅದು ಕೈವಾರದಲ್ಲಿ ಕೆ ಬಿ ಅಷ್ಟೇ ಉದ್ದ ತೆಗೆದುಕೊಂಡು ಎಂ ಅನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸವನ್ನು ಎಳೆದರೆ ಆ ಕಂಸವನ್ನು ಜೋಡಿಸಿದರೆ ಅದು ಸ್ಪರ್ಶಕ ಆಗುತ್ತೆ. ಈಗ ನಾವು ಬಿ ಇಂದ ಒಂದು ಲಂಬ ಎಳೆದರೆ
ಅದು ಅದೇ ಬಿಂದುವಿನಲ್ಲಿ ಬಂದು ಸಂಧಿಸ್ತದೆ. ಅಂದರೆ ಇದು ಒಂದು ಆಯತವಾಗಿ ಮಾರ್ಪಾಡಾಗ್ತದೆ. ಈ ಬಿಂದುವನ್ನು ನಾವು ಪಿ ಅಂತ ಹೆಸರಿಸೋಣ. ಇದೇ ರೀತಿ ಬಿ ಎಲ್ ಅಥವಾ ಎಲ್ ಬಿ, ಕೆ ಬಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಎಲ್ ಬಿ ಉದ್ದ ಇರುತ್ತದೆ. ಎಂ ಪಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಇನ್ನೊಂದು ಸ್ಪರ್ಶಕನ ಉದ್ದ ಇರುತ್ತೆ. ಕೈವಾರದ ಸಹಾಯ ಅಥವಾ ಅಳತೆ ಪಟ್ಟಿಯ ಸಹಾಯದಿಂದ ನಾವು ಅಷ್ಟೇ ಉದ್ದದ ರೇಖೆಯನ್ನು ಮೇಲ್ಭಾಗದಲ್ಲಿ ತಾಗುವಂತೆ ಎಳಿಬೇಕು. ಅದು ನಾವು ಬಿ ಇಂದ ಒಂದು ಲಂಬ ಎಳೆದರೆ ಅದೇ ಬಿಂದುವಿನಲ್ಲಿ ಸಂಧಿಸ್ತದೆ. ಇವು ಎರಡು, ಈಗ ಎಂ ಪಿ ಮತ್ತು ಇನ್ನೊಂದು ಎನ್ ಕ್ಯೂ, ಇದಕ್ಕೆ ಕ್ಯೂ ಅಂತ ಹೆಸರು ಕೊಡೋಣ. ಎಂ ಪಿ ಮತ್ತು ಎನ್ ಕ್ಯೂಗಳು ಇವು ನಮಗೆ ಬೇಕಾಗಿರತಕ್ಕಂತಹ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳು. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಕೇಂದ್ರ ಎ ಮತ್ತು ಬಿಗಳು ಈ ಸ್ಪರ್ಶಕದ ಎರಡೂ ಕಡೆಗಿದೆ. ಈ ಇನ್ನೊಂದು ಸ್ಪರ್ಶಕ ಎನ್ ಕ್ಯೂನ ಎರಡೂ ಬದಿಗಳಿಗೆ ಕೇಂದ್ರಗಳು, ಅಂದರೆ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ಅಂದರೆ ಕೇಂದ್ರಗಳು ಸ್ಪರ್ಶಕದ ಎರಡೂ ಬದಿಗಳಲ್ಲಿ ಇರ್ತದೆ. ಇದು ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕಗಳನ್ನು ಎಳೆಯತಕ್ಕಂತಹ ವಿಧಾನ. ಇದನ್ನು ಅಭ್ಯಾಸ ಮಾಡಬೇಕು, ಮತ್ತೆ ಮತ್ತೆ ಬರೆದು ಕಲಿಬೇಕು. ಖಂಡಿತವಾಗಿಯೂ 4 ಅಂಕಗಳನ್ನು ಪಡಿಬೋದು. ಧನ್ಯವಾದಗಳು.